ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ತುಂಬ ಫಾಸ್ಟ್ ಆಗುವಂಥದ್ದು, ತುಂಬ ಮುದ್ದಾಗಿರೋ ಡಿಸೈನು, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ. ಇದೊಂದು ಸಾಫ್ಟ್ ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್, ಸಿಂಪಲ್ ಸ್ಯಾರಿನೇ. ಕಲರ್ ಕಾಂಬಿನೇಷನಲ್ಲಿ ಪ್ಯಾರಟ್ ಗ್ರೀನ್ ಮತ್ತು ಟೀ ಬ್ಲೂ ಕಲರು. ಸೊ ಇದು ಸಿಂಗಲ್ ಸ್ಟೆಪ್ ಜೊತೆಗೆ ಬೇಗ ಆಗಿರೋದ್ರಿಂದ ಸಿಂಗಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ 1 or 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಒಂದು ಸರ್ತಿ ಅಥವಾ 2 ಸರ್ತಿ ಸಿಂಗಲ್ ಕ್ರೋಶೆ ಇಲ್ಲಿ ಮಾಡ್ಕೊಳ್ಳೋಣ. 2 ಟೈಮ್ಸ್ ಮಾಡ್ತಾ ಇದ್ದೀನಿ. 2 ಸರ್ತಿ ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ಸ್ನ ಹಾಕ್ಕೋತೀನಿ. ಸೊ ಕುಚ್ಚಿಗೆ ಪ್ಲೇಸ್. ಸೊ 5 ಚೈನ್ಸ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡೋಣ ಪಕ್ಕದಲ್ಲೇ. ಸೊ 1 or 2 ಟೈಮ್ಸ್ ಇಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಡಿಸೈನ್ಗೆ ಮತ್ತು ಕುಚ್ಚಿಗೆ ಗ್ಯಾಪ್ ಬೇಕಂದರೆ ಎಷ್ಟು ಬೇಕೋ ನಿಮಗೆ ಅಷ್ಟು ಮಾಡ್ಕೋಬೋದು. ಸ್ವಲ್ಪ ಗ್ಯಾಪ್ ಬೇಕಂದರೆ ಒನ್ ಟೈಮ್ ಅಥವಾ 2 ಟೈಮ್ಸ್ ಮಾಡ್ಬೋದು. ಜಾಸ್ತಿ ಗ್ಯಾಪ್ ಬೇಕಂದರೆ ಸ್ವಲ್ಪ ಮಾಡ್ಕೋಬೋದು. 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 5 ಚೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 5 ಚೈನ್ ಹಾಕಿದ್ದೀನಿ. ಸೊ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 5 ಚೈನ್ ಹಾಕೊಳ್ತಾ ಇದ್ದೀನಿ. ಅದು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಲಾಕ್ ಆದ ತಕ್ಷಣ ಮತ್ತೆ 5 ಚೈನ್ ಹಾಕೋತೀನಿ. ಸೊ ಇದು ಡಿಸೈನ್ದು ಆರ್ಟ್ ಸ್ಟಾರ್ಟ್ ಆಗುತ್ತೆ. ಈ 5 ಚೈನ್ಗೆ ಮತ್ತೆ 5 ಚೈನ್ ಹಾಕೋತಾ ಇದ್ದೀನಿ. ನಾನು ಹೇಳ್ದಲ್ಲ ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ಅಂತ. ಇದನ್ನು 2 ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಮಾಡಿರೋದು. ಸಿಮಿಲರ್ 2 ಸ್ಟೆಪ್ಪಲ್ಲಿ ತೋರಿಸಿದ್ದೀನಿ. ಸೊ 5 ಚೈನ್ ಹಾಕಿ ಸ್ವಲ್ಪ ದಾರ ಮೇಲೆ ಮಾಡಿ ನೀಡಲ್ಲಿ ತೆಗೆದುಬಿಟ್ಟು ಇಲ್ಲಿ ನೋಡಿ, ಫಸ್ಟ್ ಸಿಂಗಲ್ ಕ್ರೋಶೆ ಇರುತ್ತಲ್ಲ 2 ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಶೆ ಒಳಗೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನಾನು 5 ಚೈನ್ ಎಂಡಲ್ಲಿದೆ ಅಲ್ವಾ, ಸ್ಟಾರ್ಟ್ ಪಾಯಿಂಟಿಗೆ ಬರಬೇಕು. ಅದಕ್ಕೋಸ್ಕರ ಮತ್ತೆ 5 ಚೈನ್ ಹಾಕಿ ಈ ಥರ ಲಾಕ್ ಮಾಡಿಕೊಂಡು ಅಲ್ಲಿಂದ 1 ಚೈನ್ ಹಾಕ್ಕೊಂಡು, ಸೊ ಅಲ್ಲಿಂದ 1 ಚೈನ್ ಹಾಕ್ಕೊಳ್ತೀನಿ ಡೈರೆಕ್ಟಾಗಿ. ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 1 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತು ಮಿಕ್ಕಿದ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ 1 ಚೈನ್ ಹಾಕಿ 1 ಡಬಲ್ ಕ್ರೋಶೆ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಪ್ಲೇಸ್ಗೆ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರನ 1 ಮಾಡ್ಕೋತೀನಿ. ಇನ್ನೂ ಒಂದು ಕಂಬ ಹಾಕೋತೀನಿ, ಇನ್ನೂ 1 ಡಬಲ್ ಕ್ರೋಶೆ. ಸೊ ಇನ್ನೂ ಒಂದು ಡಬಲ್ ಕ್ರೋಶೆ ಇಲ್ಲೇ ಮಾಡ್ಕೊಳ್ಳೋಣ. ಫಸ್ಟ್ 1 ಚೈನ್ ಮಾಡಿಕೊಂಡು 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಮಿನಿ ಆರ್ಚ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ 3 ಕಂಬಗಳನ್ನ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡೋಣ. ಬೇಕಂದ್ರೆ ಬೀಡ್ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕಂಬಗಳನ್ನ ಕಂಟಿನ್ಯೂ ಮಾಡ್ಕೋಬೋದು. ಒಂದು ಚಿಕ್ಕ ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಇನ್ಸರ್ಟ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಇನ್ನೂ 3 ಕಂಬನ ಹಾಕ್ಕೋಬೇಕು. ಇದೇ ಪ್ಲೇಸ್ಗೆ ಇನ್ನೂ 3 ಕಂಬ ಬೇಕಂದರೆ ಹಾಕ್ಕೋಬೇಕು. ಸೊ 4 ಬೇಕಾದರೂ ಹಾಕೋಬೋದು ಫ್ರೆಂಡ್ಸ್, 3 ಅಂತಿಲ್ಲ, 4 ಇಡ್ಸೋದು, ಯಾಕಂದರೆ 5 ಚೈನ್ ಗ್ಯಾಪಲ್ಲ. ಸೊ 4 ಹಾಕೋಬೋದು, ಇಲ್ಲ 3 ಹಾಕಿದ್ದೀನಿ ನಾನಿಲ್ಲಿ ಕರೆಕ್ಟಾಗಿ. ಈ ಸೈಡ್ 3 ಕಂಬ ಮಾಡಿ ಬೀಡ್ ಹಾಕಿ ಮತ್ತು ಲೆಫ್ಟ್ ಸೈಡ್ ಕೂಡ 3 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಕಂಬ ಲಾಸ್ಟ್ ಮಾಡಾದ್ಮೇಲೆ ಮತ್ತಿವಾಗ 1 ಚೈನ್ ಹಾಕಿ, ಸ್ಟಾರ್ಟಿಂಗ್ 1 ಚೈನ್ ಹಾಕಿ ತೆಗೆದಿದ್ವಿ ಅಲ್ಲ ನಾವು, 1 ಚೈನ್ ಹಾಕಿ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ತೀನಿ. ಬಟ್ಟೆಗೆ ಹಾಕಿರೋಂಥ ಸಿಂಗಲ್ ಕ್ರೋಶೆಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಲಾಕ್ ಮಾಡ್ಕೊತೀನಿ. ಸೊ ನಮಗೆ ಈ ಥರ ಆರ್ಚ್ ಫಾರ್ಮ್ ಆಗುತ್ತೆ. ಇದಾದಮೇಲೆ ಚೈನ್ಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡೈರೆಕ್ಟಾಗಿ. ಸೊ 1 ಚೈನ್, 2 ಚೈನ್, 3 ಚೈನ್, 3 ಚೈನ್ಗಳನ್ನ ಡೈರೆಕ್ಟಾಗಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಆರ್ಚ್ ಆಗುತ್ತೆ ಫ್ರೆಂಡ್ಸ್. ನೀವು ಸಿಂಗಲ್ ಕ್ರೋಶೆ ಮಾಡಿ ಡೈರೆಕ್ಟಾಗಿ ಸ್ಯಾರಿಗೆ ಬೇಕಂದರೆ ಒಂದು ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಮಾಡ್ಬೋದು, ಇಲ್ಲ ಹೀಗೆ 3 ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ 3 ಚೈನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಲಾಕ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಅಥವಾ ಬಿಗ್ ಸೈಜ್ ಫ್ರೆಂಡ್ಸ್, ಬಿಗ್ ಸೈಜ್ ಬೀಡ್ ಯಾವುದಾದ್ರು ಸರಿ, ಅದನ್ನು ಒಂದು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ಬಟ್ಟೆಗೆ ಕೂಡ ಲಾಕ್, ಬಟ್ಟೆಗೆ ಕೂಡ ಲಾಕ್ ಮಾಡ್ಕೊಳ್ತೀನಿ. ಸೊ ಲಾಕ್ ಆದಮೇಲೆ ಅಲ್ಲಿಂದ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ ಒಟ್ಟು ಒಂದು ಕುಚ್ಚಾದ್ಮೇಲೆ 3 ಆರ್ಚ್ ಬರುತ್ತೆ ಫ್ರೆಂಡ್ಸ್. ಇದು ಕಂಬೈನ್ ಡಿಸೈನ್ ಟೈಪ್ ಮಾಡಿದ್ದೀನಿ ನಾನಿಲ್ಲಿ.
ಇಲ್ಲಿ 5 ಚೈನ್ ಹಾಕೋತೀನಿ. ಬೀಡ್ ಹಾಕಿ ಲಾಕ್ ಆದಮೇಲೆ 5 ಚೈನ್ ಹಾಕ್ಕೊಂಡು ನೋಡಿ ಸ್ವಲ್ಪ ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸ್ವಲ್ಪ ಡಿಸೈನ್ನ ಟರ್ನ್ ಮಾಡಿಕೊಂಡು ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆಗೆ ಬ್ಯಾಕ್ ಸೈಡಿಂದ ಅಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ 5 ಚೈನ್ ಹಾಕಿ ಬೀಡ್ ಕೆಳಗಡೆ ಬರೋ ಥರ ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಇಲ್ಲಿ ಅಲ್ಲೇ ಇರೋ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡು ಮತ್ತಿವಾಗ 3 ಚೈನ್ ಹಾಕೋತಾ ಇದ್ದೀನಿ. ಸೊ ಸ್ಟಾರ್ಟಿಂಗ್ ಅಲ್ಲಿಂದ 3 ಚೈನ್ ಹಾಕಿದ್ದೀವಲ್ಲ, ಈಗ ಕೂಡ 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಆ ಆರ್ಚ್ ಸೈಡಲ್ಲಿ ಏನು ಸಿಂಗಲ್ ಕ್ರೋಶೆ ಇದೆ ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಲಾಕ್ ಮಾಡ್ಕೊಳ್ತೀನಿ. ಮತ್ತು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿಂದ ಡೈರೆಕ್ಟಾಗಿ 3 ಚೈನ್ ಮಾಡೋಣ. ಸೊ 3 ಚೈನ್ ಮಾಡಿ ಹಾಕಿರೋ ಬ್ಯಾಕ್ ಸೈಡಿಂದ 3 ಚೈನ್ ಮಾಡಿರ್ತೀವಲ್ಲ, ಅದನ್ನೊಂದು ಕಂಬ ಥರ ಕನ್ಸಿಡರ್ ಮಾಡಿ ಅದ್ರ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಂದು ನಮಗೆ ಪಿಕಾಟ್ ಸಿಗುತ್ತೆ. ಸೊ ಆ 3 ಚೈನ್ಗೆ ನಾವು ಪಿಕಾಟ್ ಮಾಡ್ತೀವಿ. ಮತ್ತು ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋತೀನಿ ಫ್ರೆಂಡ್ಸ್. 2 ಟೈಮ್ಸ್ ದಾರ ಸುತ್ಕೊಂಡು ಈ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1 ಮತ್ತು 2 ದಾರನ 1 ಮಾಡ್ಕೋತೀನಿ. ಒಂದು ಟ್ರಿಪಲ್ ಕ್ರೋಶೆ ಮಾಡಿ 3 ಚೈನ್ಸ್ ಮಾಡೋಣ. ಮತ್ತೆ 3 ಚೈನ್ ಮಾಡಿ ನೋಡಿ ಕಂಬದ ಕೆಳಗಡೆ ಗ್ಯಾಪ್ ಇರುತ್ತೆ ಅಲ್ವಾ, ಅಲ್ಲೇ ಹೋಗಿ ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಸೊ ಈ ರೀತಿ ಪಿಕಾಟ್ಸ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ಳೋಣ. ಅದೇ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ 1, 2 ದಾರ 1 ಮತ್ತೆರಡು ದಾರನ 1 ಮಾಡಿಕೊಂಡು ಒಂದು ಟ್ರಿಪಲ್ ಕ್ರೋಶೆ ಆಗುತ್ತೆ. ಅದಾದಮೇಲೆ 3 ಚೈನ್ ಮಾಡಬೇಕು ಕಂಬ ಆದ ತಕ್ಷಣ. ಸೊ ಆ ಕಂಬದ ಕೆಳಗಡೆ ಹೋಲ್ ಗ್ಯಾಪ್ ಕಾಣುತ್ತೆ ಈಸಿಯಾಗಿ, ಅಲ್ಲಿ ನೀಡಲ್ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡಿಕೊಡ್ತು. ನಾರ್ಮಲ್ ಟ್ರಿಪಲ್ ಕ್ರೋಶೆಗೆ ಪಿಕಾಟ್ಸ್ನ ಹಾಕ್ತಾ ಇರೋದು ಫ್ರೆಂಡ್ಸ್. ಸೊ ಇಲ್ಲಿ ನಾನು ಈ ಬೀಟ್ ಕೆಳಗಡೆ ಏನು 5 ಚೈನ್ ಇದೆ ಗ್ಯಾಪು, ಅಲ್ಲಿಗೆ ಟ್ರಿಪಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3 ಚೈನ್ ಹಾಕಿ ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಒಟ್ಟು ನಾವು ಸ್ಟಾರ್ಟಿಂಗು 3 ಚೈನ್ಗೂ ಒಂದು ಪಿಕಾಟ್ ಮಾಡಿದ್ವಿ ಅಲ್ವಾ, ಅದನ್ನು ಸೇರಿಸಿ ನಾನಿಲ್ಲಿ 7 ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಕೌಂಟ್ ಮಾಡಿ ಒಟ್ಟು 7 ಪಿಕಾಟ್ಸ್ನ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ಆರ್ಚ್ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು, ಬಿಗ್ ಸೈಜ್ ಬೇಕಂದರೆ ಫ್ರೆಂಡ್ಸ್ ನಾನು 5 ಚೈನ್ ಹಾಕಿರೋ ಕಡೆ 6 ಚೈನ್ ಹಾಕಿ ಪಿಕಾಟ್ಸ್ನ ಇನ್ಕ್ರೀಸ್ ಮಾಡ್ಬೋದು. ನೋಡಿ ಇಲ್ಲಿ ಒಟ್ಟು 7 ಪಿಕಾಟ್ಸ್ ಹಾಕಿದ್ಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಸೊ ಈ ಸಿಂಗಲ್ ಕ್ರೋಶೆ ಏನಿದೆ, ಇಲ್ಲಿ ಸಿಂಗಲ್ ಕ್ರೋಶೆ ಬೀಡ್ ಲೆಫ್ಟ್ ಸೈಡು, ಅದಕ್ಕೆ ನೀಡಲ್ ಹಾಕಿ ದಾರ ಅಂತಂದು 2 ದಾರ 1, 2 ದಾರ 1 ಇಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ತೀನಿ. ಯಾಕಂದರೆ ರೈಟ್ ಸೈಡ್ ನಾವು 3 ಚೈನ್ ಹಾಕಿರ್ತೀವಿ. ಸೊ ಲೆಫ್ಟ್ ಸೈಡ್ ಇರಲ್ವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಒಂದು ಕಂಬನ ಮಾಡ್ಕೋಬೇಕು ಎಕ್ಸ್ಟ್ರಾ. ಅದಕ್ಕೆ ಯಾವುದೇ ರೀತಿ 3 ಚೈನ್ ಹಾಕಬಾರ್ದು, ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಾರಿಗೆ ಲಾಕ್ ಮಾಡ್ತೀವಿ. ಸೊ ಇವಾಗ ನಮಗೆ ಸೆಕೆಂಡ್ ಆರ್ಚ್ ಕಂಪ್ಲೀಟ್ ಆಗಿದೆ. ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ 5 ಚೈನ್ ಹಾಕ್ಕೊಳ್ಳೋಣ. ಡೈರೆಕ್ಟಾಗಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ 5 ಚೈನ್ ಹಾಕೋತೀನಿ. ಮತ್ತೆ 5 ಚೈನ್ ಹಾಕ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ಮಾಡಿದ್ವಿ ಅಲ್ಲ, ಸ್ವಲ್ಪ ನೀಡಲ್ನ ತೆಗೆದುಬಿಟ್ಟು ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲ ಈ ಥರ ನೀಡಲ್ನ ತೆಗೆದು ಈ ರೀತಿ ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೋದು. ಯಾವ ರೀತಿ ಆದರೂ ಮಾಡ್ಬೋದು. ಇದು ಟ್ವಿಸ್ಟ್ ಕಾಣಿಸಲ್ಲ ನಿಮಗೆ, ಅದೊಂಚೂರು ಟ್ವಿಸ್ಟೆಡ್ ಗೊತ್ತಾಗುತ್ತೆ ಅಷ್ಟೇ. ಸೊ ಇದನ್ನು ಲಾಕ್ ಆದಮೇಲೆ 1 ಚೈನ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಡಬಲ್ ಕ್ರೋಶೆನ ಸ್ಟಾರ್ಟ್ ಮಾಡ್ಕೋಬೇಕು. ಈ ಕಡೆ 3 ಡಬಲ್ ಕ್ರೋಶೆ ಮಾಡಿ ಮಿಡ್ಲಲ್ಲಿ ಒಂದು ಬೀಡ್ನ ಹಾಕೋತೀನಿ. ಮಿಡಲಲ್ಲಿ ಒಂದು ಬೀಡ್ನ ಇನ್ಸರ್ಟ್ ಮಾಡಿ ಲೆಫ್ಟ್ ಸೈಡ್ ಕೂಡ 3 ಕಂಬಗಳನ್ನ ಮಾಡಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು. 3 ಕಂಬ ಆದ ತಕ್ಷಣ 1 ಚೈನ್ ಎಕ್ಸ್ಟ್ರಾ ಮಾಡ್ಕೋಬೇಕು. ಸೊ ಈ ರೀತಿ ಆರ್ಚ್ ತುಂಬ ಈಸಿಯಾಗಿ ಬೇಗ ಹೋಗುತ್ತೆ ಫ್ರೆಂಡ್ಸ್. ಪಿಕಾಟ್ಸು ಅಷ್ಟೇ, ಬರೀ ನೀವು 7 ಕಂಬಕ್ಕೆ ಪಿಕಾಟ್ ಮಾಡೋದಷ್ಟೇ. ಮತ್ತು ಇದು ಅಷ್ಟೇ, ತುಂಬ ಚಿಕ್ಕದು ಮಿನಿ ಆರ್ಚು, ತುಂಬ ಸ್ಪೀಡಾಗಿ ಆಗೋಗುತ್ತೆ. ಕುಚ್ಚು ಕೂಡ ನಿಮ್ಗೆ ಇದರಲ್ಲಿ ತುಂಬ ಜಾಸ್ತಿ ಇಡಿಸೋದಿಲ್ಲ, ಕಡಿಮೆನೇ ಇಡಿಸೋದು. ಸೊ ಸಖತ್ ಸ್ಪೀಡಾಗಿ ತುಂಬ ನೀಟಾಗಿ ಬರುತ್ತೆ ಡಿಸೈನ್ ಮಾತ್ರ. ಯಾವ ಸೀರೆಗಾದರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೈಡ್ ಕೂಡ 3 ಕಂಬಗಳನ್ನ ಮಾಡಿ 1 ಚೈನ್ ಎಕ್ಸ್ಟ್ರಾ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಸ್ಟ್ ಕಂಬ 1 ಚೈನ್ ಮಾಡ್ಕೊಳ್ಳೋಣ. ಇವಾಗ ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಸಿಂಗಲ್ ಕ್ರೋಶೆಗೆ 1 ಟೈಮ್ ಲಾಕ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ಇನ್ನೂ 1 ಸಿಂಗಲ್ ಕ್ರೋಶೆ ಹಾಕ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ 2 ಮಾಡಿರ್ತೀವಿ ಅಲ್ಲ ಕುಚ್ಚು ಪಕ್ಕ, ಸೊ ಅದಕ್ಕೋಸ್ಕರ
ಮತ್ತು ಇಲ್ಲಿಂದ 5 ಚೈನ್ ಹಾಕೋತೀನಿ. ಇಲ್ಲಿ ಕುಚ್ಚು ಕಟ್ಟಕ್ಕೆ ಪ್ಲೇಸ್ ಮಾಡ್ಕೊಳ್ತಾ ಇರೋದು ನಾವು. ಸೊ 5 ಚೈನ್ ಹಾಕಿ ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಸ್ಟಾರ್ಟಿಂಗ್ ತೋರಿಸ್ತಾ ಇಲ್ಲ 5 ಚೈನ್ ಹಾಕಿ ಮತ್ತೆ ನಾನು 5 ಚೈನೇ ಮತ್ತೆ ಹಾಕ್ತೀನಿ. ಸೊ ಇದು ಕುಚ್ಚು ಕಟ್ಟಕ್ಕೆ ಮತ್ತೆ ಅಲ್ಲಿಂದ ಆರ್ಚ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಒಂದು ಸೆಗ್ಮೆಂಟ್ ಟೈಪ್ ಮಾಡಿದ್ದೀನಿ ಫ್ರೆಂಡ್ಸ್. ಒಂದು ಕುಚ್ಚು, 3 ಆರ್ಚು ಮತ್ತು ಒಂದು ಕುಚ್ಚು, ಆ ಥರ. ಇದನ್ನು ಸ್ವಲ್ಪ ಸೆಟ್ ಮಾಡಿ ನೀಟ್ ಮಾಡ್ಕೊಳ್ಳಿ, ನೀಟಾಗಿ ಬರುತ್ತೆ. ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಇದು 2 ಸ್ಟೆಪ್ಪಲ್ಲಾದರೂ ಹಾಕ್ಬೋದು, ಇಲ್ಲ ಸಿಂಗಲ್ ಸ್ಟೆಪ್ಪಲ್ಲಿ ಈ ಥರ ಟರ್ನ್ ಮಾಡ್ಕೊಂಡು ಕೂಡ ನೀವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದೇ ರೀತಿ ಪೂರ್ತಿ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್. ಬೇಕಂದರೆ ಪಿಕಾಟ್ಸ್ದು ಆರ್ಚಿಂದ ದೊಡ್ಡ ಸೈಜ್ ಬೇಕಂದರೆ ಹೇಳಿದೆ ಅಲ್ವಾ, ಒಂದು ಸ್ವಲ್ಪ ಬಿಗ್ ಕೂಡ ಮಾಡ್ಕೋಬೋದು ನೀವು. ಸೊ ನಾನು ಇಲ್ಲಿ ಕರೆಕ್ಟಾಗಿ ಇಷ್ಟೇ ಇರಲಿ ಅಂದ್ಬಿಟ್ಟು ಅಷ್ಟೇ ಮಾಡಿದ್ದೀನಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಬರುತ್ತೆ ಡಿಸೈನು. ಸೊ ಸ್ವಲ್ಪ ಲೆಂತ್ ನಾರ್ಮಲ್ ಬೇಬಿ ಕುಚ್ಚಲ್ಲಿ ಚೂರು ಲೆಂತ್ ಮಾಡಿದ್ದೀನಿ ಕುಚ್ಚು. ಸ್ವಲ್ಪ 130 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ಅನಿಸುತ್ತೆ, ಬಟ್ ಡಿಸೈನ್ ತುಂಬ ಚೆನ್ನಾಗಿ ಕಾಣುತ್ತೆ, ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. 2 ಆರ್ಚ್, ಪುಟ್ಟ ಆರ್ಚ್ ಮತ್ತು ಇನ್ನೊಂದು ಪಿಕಾಟ್ ಆರ್ಚು ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಕಾಂಬಿನೇಷನ್ ಚೆನ್ನಾಗಿದೆ ಅಂದರೆ ಇನ್ನೂ ಲುಕ್ಕಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು 400 ಅರೌಂಡ್ 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ನೋಡಿಕೊಂಡು ನಿಮ್ಮ ಪ್ಲೇಸ್ ಡಿಪೆಂಡ್ ಆಗುತ್ತೆ, ನೀವು ಮಾಡ್ಕೋಬೋದು. ಆಲ್ಮೋಸ್ಟ್ 350 ಅರೌಂಡೇ ಚಾರ್ಜ್ ಮಾಡ್ತಾರೆ ಫ್ರೆಂಡ್ಸ್. ನೋಡ್ಕೊಂಡು ನೀವು ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಕೊಡೋಣ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ಗೂ ಹೆಲ್ಪ್ ಆಗುತ್ತೆ. ಸಿಂಗಲ್ ಸ್ಟೆಪ್ಪಲ್ಲೇ ಟರ್ನ್ ಮಾಡಿಕೊಂಡು ಈಸಿಯಾಗಿ ಒಂದು ಡಿಸೈನ್ ಹಾಕ್ಬೋದು. ಸಿಂಪಲ್ ಸಾರಿಗೆಲ್ಲ ಮ್ಯಾಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.